Hello, Namaste, all competitive exams aspirants. I hope you all are very good. You are doing very well. Let's start the today's class, that is day 10 English Grammar Master Class, topic phrases and clauses. Very important, often confused plus scoring. This topic is frequently asked in ಸೆಂಟೆನ್ಸ್ ಐಡೆಂಟಿಫಿಕೇಶನ್. ಈ ಒಂದು ಟಾಪಿಕ್ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಬಹಳ ಸಲ ಎಕ್ಸಾಮಲ್ಲಿ ನಮಗೆ ಕನ್ಫ್ಯೂಸ್ ಮಾಡಿಸೋದಕ್ಕೋಸ್ಕರನೇ ಕೇಳ್ತಿರ್ತಾರೆ, ಹಾಗೂ ಇದು ಸ್ಕೋರಿಂಗ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಆಗಿದೆ. ಇದರಲ್ಲಿ ಏನೇನೆಲ್ಲ ಕೇಳಬಹುದು ಎಕ್ಸಾಮ್ಸ್ ಅಲ್ಲಿ ಅಂದ್ರೆ ಸೆಂಟೆನ್ಸ್ ಐಡೆಂಟಿಫಿಕೇಶನ್, ಎರರ್ ಕರೆಕ್ಷನ್, ಟ್ರಾನ್ಸ್ಫಾರ್ಮೇಶನ್ ಆಫ್ ಸೆಂಟೆನ್ಸಸ್, ಪೆಡಗಾಜಿ ಬೇಸ್ಡ್ ಕ್ವಶನ್ಸ್. ಸೊ ಬಿಲೋ ಈಸ್ ಕಂಪ್ಲೀಟ್ಲಿ ರೆಡಿ ಆಗಿರ್ತಕ್ಕಂಥ ಒಂದು ಕಂಟೆಂಟ್ ಇದೆ. ಫ್ರೇಸಸ್ ಅಂಡ್ ಕ್ಲಾಸಸ್. ವಾಟ್ ಈಸ್ ಅ ಫ್ರೇಸ್? A phrase is a group of words without a subject and a finite verb. ಅಂದ್ರೆ ಫ್ರೇಸ್ ಅಂದ್ರೆ ಏನು? ಸಬ್ಜೆಕ್ಟ್ ಪ್ಲಸ್ ಫೈನೈಟ್ ವರ್ಬ್ ಇಲ್ಲದ ಪದಗಳ ಗುಂಪು ಫ್ರೇಸ್ ಅಂತ. ಅಂದ್ರೆ ಇಲ್ಲಿ ಕರ್ತೃ ಮತ್ತೆ ಕ್ರಿಯೆ ಇರುತ್ತೆ ಇಲ್ಲಿ ಅಂತ. ನಾವು ಕರ್ತರಿ ಮತ್ತು ಕರ್ಮಣಿ ಪ್ರಯೋಗ ಅಂತ ಕನ್ನಡದಲ್ಲಿ ಕರಿತೀವಲ್ಲ, ಸೊ ಆ ತರ ಇದು. ಎಕ್ಸಾಂಪಲ್ಸ್: ಇನ್ ದ ಮಾರ್ನಿಂಗ್, a beautiful flower, to win the match. These do not express a complete meaning. ಸೊ ಇಲ್ಲಿ ಸಂಪೂರ್ಣವಾದಂತಹ ಒಂದು ಅರ್ಥ ಇಲ್ಲ. ಟೈಪ್ಸ್ ಆಫ್ ಫ್ರೇಸಸ್, ಎಕ್ಸಾಮ್ ಫೋಕಸ್ ಆಗಿರ್ತಕ್ಕಂಥದ್ದು. ನೌನ್ ಫ್ರೇಸ್ ಆಕ್ಟ್ಸ್ ಆಸ್ ಅ ನೌನ್, ಅ ಬಂಚ್ ಆಫ್ ಫ್ಲವರ್ಸ್. ಸೊ ಇಲ್ಲಿ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಮೀನಿಂಗ್ ಇಲ್ಲ, ಕ್ರಿಯೆ ಇಲ್ಲ ಅಂತ. ಮೈ ಬೆಸ್ಟ್ ಫ್ರೆಂಡ್, ವರ್ಬ್ ಫ್ರೇಸ್. ಮೇನ್ ವರ್ಬ್ ಪ್ಲಸ್ ಹೆಲ್ಪಿಂಗ್ ವರ್ಬ್. ಈಸ್ ಪ್ಲೇಯಿಂಗ್, ಹ್ಯಾಸ್ ಫಿನಿಶ್ಡ್. ಸೊ ಇದು ವರ್ಬ್ ಫ್ರೇಸು. ಪ್ರಿಪೋಸಿಷನಲ್ ಫ್ರೇಸ್. ಫ್ರೇಸ್ ಅಂದ್ರೆ ಪ್ರಿಪೋಸಿಷನ್ ಪ್ಲಸ್ ಆಬ್ಜೆಕ್ಟ್ ಅಂತ. ಆನ್ ದ ಟೇಬಲ್, ಇನ್ ದ ಪಾರ್ಕ್. ಅಡ್ಜೆಕ್ಟಿವ್ ಫ್ರೇಸ್ ಡಿಸ್ಕ್ರೈಬ್ಸ್ ಅ ನೌನ್, ವೆರಿ ಬ್ಯೂಟಿಫುಲ್, ಫುಲ್ ಆಫ್ ಜಾಯ್. ಅಡ್ವರ್ಬ್ ಫ್ರೇಸ್ ಡಿಸ್ಕ್ರೈಬ್ಸ್ ಅ ವರ್ಬ್, ಅಡ್ಜೆಕ್ಟಿವ್, ವೆರಿ ಸ್ಲೋಲಿ, ಕ್ವೈಟ್ ವೆಲ್. ವಾಟ್ ಈಸ್ ಎ ಕ್ಲಾಸ್? ಫ್ರೇಸ್ ಅಂದ್ರೆ ಇವಾಗ ತಿಳ್ಕೊಂಡಿದ್ವಲ್ಲ, ಸೊ ಸಬ್ಜೆಕ್ಟ್ ಪ್ಲಸ್ಸು ವರ್ಬ್ ಅಂತ. ವಾಟ್ ಈಸ್ ಎ ಕ್ಲೌಸ್ ಅಂದ್ರೆ ಅ ಕ್ಲೌಸ್ ಇಸ್ ಅ ಗ್ರೂಪ್ ಆಫ್ ವರ್ಡ್ಸ್ ವಿತ್ ಅ ಸಬ್ಜೆಕ್ಟ್ ಅಂಡ್ ಅ ಫೈನೈಟ್ ವರ್ಬ್ ಅಂತ. ಅಲ್ಲಿ ಫೈನೈಟ್ ವರ್ಬ್ ಯೂಸ್ ಮಾಡಲ್ಲ, ಇಲ್ಲಿ ಯೂಸ್ ಮಾಡ್ತೀವಿ ಅಂತ. ಸಬ್ಜೆಕ್ಟ್ ಪ್ಲಸ್ ಫೈನೈಟ್ ವರ್ಬ್ ಇರುವ ಪದಗಳ ಗುಂಪು, ಅಲ್ಲಿ ಫೈನೈಟ್ ವರ್ಬ್ ಇಲ್ಲದೆ ಇರುವ ಗುಂಪು ಪದಗಳ ಗುಂಪು ಅಂತ. ಸೊ ಇಲ್ಲಿ ಸಬ್ಜೆಕ್ಟ್ ಜೊತೆ ಫೈನೈಟ್ ವರ್ಬ್ ಇರುತ್ತೆ, ಅದು ಕ್ಲೌಸ್ ಅಂತ. ಎಕ್ಸಾಂಪಲ್: ಶಿ ಈಸ್ ರೀಡಿಂಗ್. ಸೊ ಇಲ್ಲಿ ಫೈನೈಟ್ ವರ್ಬ್ ಇದೆ, ರೀಡಿಂಗ್ ಅಂತ. ಹಿ ವೆಂಟ್ ಹೋಮ್, when the bell rang. Types of clauses, very important. Main, independent clause, can stand alone, I like English, she is a teacher. Subordinate ಅಂದ್ರೆ dependent clause, cannot stand alone, starts with because, if, when, who, which, that. Examples: because it was raining, when the class started, who is my friend. ಈ ರೀತಿಯಾಗಿ ನಾವು ಕೆಲವೊಂದು ವರ್ಡ್ಸ್ಗಳನ್ನ ಇದ್ರ ಜೊತೆ ಸೇರಿಸ್ತೀವಿ ಅಂತ. ಟೈಪ್ಸ್ ಆಫ್ ಸಬಾರ್ಡಿನೇಟ್ ಕ್ಲಾಸಸ್. ನೌನ್ ಕ್ಲಾಸ್ ಆಕ್ಟ್ಸ್ ಆಸ್ ಅ ನೌನ್, ಐ ನೋ ದಟ್ ಹಿ ಈಸ್ ಆನೆಸ್ಟ್. ಅಡ್ಜೆಕ್ಟಿವ್ ಕ್ಲಾಸ್ ಡಿಸ್ಕ್ರೈಬ್ಸ್ ಅ ನೌನ್, ದ ಬಾಯ್ ಹೂ ಈಸ್ ಸ್ಟ್ಯಾಂಡಿಂಗ್, ದರ್ ಈಸ್ ಮೈ ಬ್ರದರ್. ಅಂದ್ರೆ ಇದು ನೌನ್ ಕ್ಲಾಸ್ ಅಂದ್ರೆ ನೌನ್ ಅನ್ನ, ಅಡ್ಜೆಕ್ಟಿವ್ ಕ್ಲಾಸ್ ಅಂದ್ರೆ ನೌನ್ ಅನ್ನ ಡಿಸ್ಕ್ರೈಬ್ ಮಾಡ್ತಕ್ಕಂಥದ್ದು ಅಂತ. ಸೊ ನಮ್ಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಆಲ್ರೆಡಿ ಗೊತ್ತಿದೆ ಅಡ್ಜೆಕ್ಟಿವ್ ಏನು ಅಂತ. ಅಂದ್ರೆ ಅದು ನೌನ್ಗೆ ಡಿಸ್ಕ್ರೈಬ್ ಮಾಡುತ್ತೆ. ಸೊ ಹಾಗಾಗಿ ಇದು ಏನಿದೆ ಅಡ್ಜೆಕ್ಟಿವ್ ಕ್ಲಾಸ್ ಅಂದ್ರೆ ಅದು ನೌನ್ ಅನ್ನ ಡಿಸ್ಕ್ರೈಬ್ ಮಾಡುತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ ಏನು? ದ ಬಾಯ್ ಹೂ ಈಸ್ ಸ್ಟ್ಯಾಂಡಿಂಗ್, ದೇರ್ ಈಸ್ ಮೈ ಬ್ರದರ್. ಇದು ಪ್ರೊಸೆಸಿವ್ ಆಗಿರ್ತಕ್ಕಂಥ ಅಡ್ಜೆಕ್ಟಿವ್. ನೆಕ್ಸ್ಟ್ ಅಡ್ವರ್ಬ್ ಕ್ಲಾಸ್ ಅಂದ್ರೆ ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡ್ತಕ್ಕಂಥದ್ದು. ಶೋಸ್ ಟೈಮ್, ರೀಸನ್, ಕಂಡೀಷನ್, ಎಕ್ಸೆಟ್ರಾ. ಐ ಸ್ಟೇಡ್ ಹೋಮ್ ಬಿಕಾಸ್ ಇಟ್ ವಾಸ್ ರೇನಿಂಗ್. ಈ ರೀತಿಯಾಗಿ. ನೆಕ್ಸ್ಟ್ phrase, clause, no subject, has subject, no finite verb, has finite verb, no complete meaning ಅಂತ. ಅಂದ್ರೆ ಫ್ರೇಸ್ ಅಲ್ಲಿ ನೋ ಸಬ್ಜೆಕ್ಟ್, ಕ್ಲಾಸ್ ಅಲ್ಲಿ ಹ್ಯಾಸ್ ಸಬ್ಜೆಕ್ಟ್. ಫ್ರೇಸ್ ಅಲ್ಲಿ ನೋ ಫೈನೈಟ್ ವರ್ಬ್, ಮತ್ತೆ ಕ್ಲಾಸ್ ಅಲ್ಲಿ ಹ್ಯಾಸ್ ಫೈನೈಟ್ ವರ್ಬ್ ಅಂತ. ಅಲ್ಲಿ ಫ್ರೇಸ್ ಅಲ್ಲಿ ಕಂಪ್ಲೀಟ್ ಮೀನಿಂಗ್ ಕೊಡಲ್ಲ, ಬಟ್ ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಮೀನಿಂಗ್ ಕೊಡುತ್ತೆ ಅಂತ. ಸೊ ಪ್ರಾಕ್ಟೀಸ್ ಕ್ವಶನ್ಸ್ ಅನ್ನ ನೋಡೋಣ. ಐಡೆಂಟಿಫೈ ಫ್ರೇಸ್ ಆರ್ ಕ್ಲಾಸ್ ಅಂತ. ಇನ್ ದ ಗಾರ್ಡನ್ ಫ್ರೇಸ್ ಇದು. ಐಡೆಂಟಿಫೈ ಫ್ರೇಸ್ ಆರ್ ಕ್ಲಾಸ್.
ಶಿ ಈಸ್ ಸಿಂಗಿಂಗ್. ಸೊ ಇದು ಕಂಪ್ಲೀಟ್ ಆಗಿ ಮೀನಿಂಗ್ ಕೊಡ್ತಾ ಇದೆ ಕ್ಲಾಸ್. ಐಡೆಂಟಿಫೈ ದ ಕ್ಲಾಸ್ ಟೈಪ್. ಐ ನೋ that he is honest. ಇದು ನೌನ್ ಕ್ಲಾಸ್. ಆನೆಸ್ಟ್ ಅಂತ ಬಳಸ್ತಾ ಇದೀವಲ್ವಾ. ಸಾರಿ. ಐಡೆಂಟಿಫೈ ದ ಫ್ರೇಸ್. ಅ ವೆರಿ ಟಾಲ್ ಬಿಲ್ಡಿಂಗ್. ಸೊ ಇಲ್ಲಿ ಅಡ್ಜೆಕ್ಟಿವ್ ಫ್ರೇಸ್ ಇದೆ ಅಂತ. MCQs ನೋಡೋಣ, ಕಾಂಪಿಟೇಟಿವ್ ಲೆವೆಲ್ಗೆ ಇರ್ತಕ್ಕಂಥದ್ದು. ವಿಚ್ ಈಸ್ ಎ ಕ್ಲಾಸ್. ಇನ್ ದ ರೂಮ್ ಆಫ್ಟರ್ ಸ್ಕೂಲ್ ಶಿ ಈಸ್ ಲೇಟ್ ವೆರಿ ಬ್ಯೂಟಿಫುಲ್. ಸೊ ಇಲ್ಲಿ ಶಿ ಈಸ್ ಲೇಟ್ ಅನ್ನೋದು ಕ್ಲಾಸ್ ಆಗಿದೆ. ಬಿಕಾಸ್ ಇಟ್ ವಾಸ್ ರೈನಿಂಗ್ ಈಸ್ ಎ. ಇಲ್ಲಿ ಬಿಕಾಸ್ ಅಂತ ನಾವೆಲ್ಲಿ ಅಡ್ವರ್ಬ್ ಕ್ಲಾಸ್ ಅಲ್ಲಿ ಬಳಸ್ತೀವಿ ಅಂತ ಹೇಳಿದ್ದೆ ನಾನು. ಬಿಕಾಸ್ ಅಂತ, ವಿಚ್, ವಾಟ್ ಅವೆಲ್ಲ. ಅಡ್ಜೆಕ್ಟಿವ್ ಕ್ಲಾಸು ವಿಚ್ ಹ್ಯಾಸ್ ನೋ ಫೈನೈಟ್ ವರ್ಬ್. ಸಾರಿ, ಇದರಲ್ಲಿ ನೋ ಫೈನೈಟ್ ವರ್ಬ್ ಅಂದ್ರೆ ಯಾವುದು ಅಂತ. ಹಿ ಪ್ಲೇಸ್, ಶಿ ಈಸ್ ಹ್ಯಾಪಿ, ಟು ವಿನ್ ದ ಪ್ರೈಸ್ ದೇ ಕೇಮ್. ಸೊ ಇಲ್ಲಿ ಫೈನೈಟ್ ವರ್ಬ್ ಇಲ್ಲದೆ ಇರೋದು ಟು ವಿನ್ ದ ಪ್ರೈಸ್ ಅನ್ನೋದಿದೆ. ಒನ್ ಲೈನಲ್ಲಿ ನಾವು ರಿವಿಷನ್ ಅನ್ನು ನಾವು ಮಾಡಬೇಕು ಅಂದರೆ ತುಂಬ ಟ್ರಿಕ್ಕಿ ಆಗಿರ್ತಕ್ಕಂಥದ್ದು. ಜಸ್ಟ್ ನೆನ್ಪಿಟ್ಕೊಳ್ಳೋದಕ್ಕೆ ಈಸಿಯಾಗಿ ಇಲ್ಲಿ ಲೈನ್ ಅನ್ನು ಫ್ರೇಮ್ ಮಾಡಿದ್ದೀನಿ ನೋಡಿ. ಫ್ರೇಸ್ ಅಂದ್ರೇನು, ನೋ ಸಬ್ಜೆಕ್ಟ್ ಪ್ಲಸ್ ನೋ ಫೈನೈಟ್ ವರ್ಬ್ ಅಂತ. ಕ್ಲಾಸ್ ಅಂದರೆ ಸಬ್ಜೆಕ್ಟ್ ಪ್ಲಸ್ ಫೈನೈಟ್ ವರ್ಬ್ ಅಂತ. ಸೊ ಇದು ನಾವು ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಮೀನಿಂಗ್ ಇಲ್ಲ, ಇದಕ್ಕೆ ಮೀನಿಂಗ್ ಇರುತ್ತೆ. ಫ್ರೇಸ್ಗೆ ಮೀನಿಂಗ್ ಇಲ್ಲ, ಕ್ಲಾಸ್ಗೆ ಮೀನಿಂಗ್ ಇರುತ್ತೆ ಅಂತ. ಇದಿಷ್ಟು ನೆನ್ಪಿಟ್ಕೊಂಡ್ರೆ ನಾವು ಆರಾಮಾಗಿ ಎಕ್ಸಾಮಲ್ಲಿ ಫ್ರೇಸ್ ಯಾವುದು ಕ್ಲಾಸ್ ಯಾವುದು ಅಂತ ನಾವು ಕಂಡುಹಿಡಿಬೋದು. ಸೊ ಇಲ್ಲಿಗೆ ಇವತ್ತು ಫ್ರೇಸ್ ಮತ್ತು ಕ್ಲಾಸ್ ಬಗ್ಗೆ ಇರ್ತಕ್ಕಂಥ ವಿಡಿಯೋನ ನಾನು ಕಂಪ್ಲೀಟಾಗಿ ಡಿಕ್ಟೇಟ್ ಮಾಡಿದ್ದೀನಿ. ನಿಮಗೆ ಅರ್ಥ ಆದರೆ ಈಸಿಯಾಗಿ ಇದು ಫ್ರೇಸ್ ಮತ್ತು ಕ್ಲಾಸ್ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಒಂದು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಿಮ್ಮ ಒಬ್ಬ ಫ್ರೆಂಡ್ಸ್ಗೆ, ನಿಮಗೆ ಯಾರಾದರೂ ಒಬ್ಬ ಫ್ರೆಂಡ್ಸು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ನಾನು ಒಂದಿಷ್ಟು ಗ್ರಾಮರ್ ಬುಕ್ಸ್ಗಳನ್ನು, ತುಂಬ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಗ್ರಾಮರ್ ಬುಕ್ನ ಒಂದು ಲಿಂಕನ್ನು ಕೂಡ ಶೇರ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆದರೆ ನೀವೇನು ಮಾಡ್ಬೋದು, ಆ ಬುಕ್ಸನ್ನು ಪರ್ಚೇಸ್ ಮಾಡ್ಕೊಳ್ಬೋದು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.